ಬಿಸಿಲು ಮಾತ್ರ ಪಿಕ ಹೊಡಿತೈತೆ. ಏನೈತ್ರಿ ಮೋಟಿವೇಶನ್ ಜೀವನದಾಗ ಏನೂ ಇಲ್ಲ, ತಿಳ್ಕೊಂಡಿರೋದೆಲ್ಲ ಬೇರೆನೆ. Now, finally, the adventure begins. Yes guys, now we are in Srinivasa Sagara. ಇಲ್ಲಿಂದ ಅಲ್ಲಿ ಟೆಂಪಲ್ ಇದೆ ಮುಂದೆ. ಅಲ್ಲಿ ಗಾಯ್ಸ್ ಶಿವನ ದೇವಸ್ಥಾನ ಮತ್ತು ವಿಷ್ಣುವಿನ ದೇವಸ್ಥಾನ ಎರಡೂ ಇದೆ. ಅದರ ಪಕ್ಕದಲ್ಲಿ ಕೆರೆ ಇದೆ. ಇದು ಆನ್ ದ ವೇ ಇತ್ತಂತ ಹಂಗೆ ವಿಸಿಟಿಂಗ್ ಅಷ್ಟೇ. ನಾನೇನೋ ಹೋಗ್ಬೋದು ಅಂತ ಬಂದೆ. ಇಲ್ಲಿ ನೋಡಿದ್ರೆ ಈ ಕಿಷ್ಕಿಂದ ಎಲ್ಲಿ ಹೋಗ್ಬೇಕು ನಾವು. ಈ ಕಿಷ್ಕಿಂದ ಎಲ್ಲಿ ಹೋಗಿ ಇಲ್ಲಿ ಹೋಗಿದ್ದಾರೆ ನಮ್ಮ ಚಿಲ್ಬರು. ನಮಗೆ ಅಷ್ಟೆಲ್ಲ ಸಾಹಸ ಮಾಡೋ ಸೀನೇ ಇಲ್ಲ ಗುರು. ಇಲ್ಲೇ ತೋರ್ಸ್ ಓಕೆ ಜೀವನದಾಗ ರಿಸ್ಕ್ ತಗೋಬೇಕು. ಎಂಥದ್ರಾಗ ರಿಸ್ಕ್ ತಗೋಬೇಕು? ನಮ್ಮ ಜೀವನದಲ್ಲಿ ಬೆಳಿಬೇಕು, ಆ ಥರ ರಿಸ್ಕ್ ತಗೋಬೇಕು. ಕೆರೆ ತೋರಿಸೋದಕ್ಕೆ ಆರೆಂಜ್ ರಿಸ್ಕ್ ತೊಗೊಂಡವ್ರೆ. ಚಿಲ್ ಬ್ರೋ, ಏನ್ ಬ್ರೋ? ಒಳ್ಳೆ ವ್ಯೂ ಇದೆ ಅಲ್ಲ ಮುಂದ್ಗಡೆ ನೋಡಿ. ಅಲ್ಲಿ ಗುಡ್ಡ ಎಲ್ಲ ಹೆಂಗೆ ಕಾಣಿಸುತ್ತೆ. ವಾವ್, ಚೆನ್ನಾಗಿದೆ. ಬೋಟಿಂಗು ಇದೆ ಅಂತೆ. ಇಂಟ್ರೆಸ್ಟ್ ಇರೋರು ಬೋಟಿಂಗ್ ಮಾಡ್ಬೋದು. ಬೋಟಿಂಗ್ ಮಾಡ್ತಿದ್ದಾರೆ, ಫಿಶಿಂಗ್ ಮಾಡ್ತಾಯಿದ್ದಾರೆ. ಓಕೆ, ನಾವೇನು ಮಾಡೋದು? ಇಲ್ಲಿಂದ ಜಾಗ ಖಾಲಿ ಮಾಡೋದು. ಚಿಲ್ ಬ್ರೋ, ಬರ್ರಿ ಮರ್ರಿ. ಅಯ್ಯೋ ಅಯ್ಯೋ, ಈ ಕಿಷ್ಕಿಂದಾಗ ನುಸುಳಿ ಒನಕೆ ಒಬ್ಬ ಬಂದಂಗೆ ಬರಕತ್ತೀರಿ. ಟ್ರಾವೆಲ್ ಮಾಂಕ್, ಇಟ್ಸ್ ಎ ಫ್ರೀ ಪ್ರಮೋಷನ್. ಯಾ ನಮ್ಮ ಚಾನಲ್ ನಾವು ಪ್ರಮೋಷನ್ ಮಾಡೋದು, ಇನ್ಯಾರು ಮಾಡಬೇಕು? ಸಿಕ್ಕರು ಮೊಬೈಲೆಲ್ಲ ಎಸ್ಕೊಂಡು ಸಬ್ಸ್ಕ್ರೈಬ್ ಮಾಡಿಸ್ತಾರೆ ಇವರು. ದಂಗಾಗ ಹೋದ್ರೆ ಹುಡುಗರು ಪಾಪ ಹಿಂದಿ ಹುಡುಗರು ಅನಿಸುತ್ತೆ. ಕನ್ನಡ ಬರಲ್ಲ, ನಮಗೆ ಹಿಂದಿ ಬರಲ್ಲ. ಸರಿ ಹೋಯ್ತು. ಈ ವಯ್ಯನೋ ಅದು ಯಾವುದೋ ಯಾಕೆರೆ ತೋರಿಸ್ತೀನಿ ಅಂತ ಕರ್ಕೊಂಬಂದು. ಅಯ್ಯೋ ಅಣ್ಣ, ನಮಸ್ಕಾರ ಕಣ. ನಮಸ್ಕಾರ. ನಾನೇನೋ ಕೆರೆ ಅಂದರೆ ಇದು ಯಾವ್ದಣ್ಣ ಇದ್ರೆ ಚೆನ್ನಾಗಿರುತ್ತೋ ಅದು ನೀರು. ನಾವು ಸಮ್ಮರಲ್ಲಿ ಬಂದರೆ ಯಾವ ಕೆರೆ ತಾನೇ ನೀರಿರುತ್ತೆ. ಇದರಲ್ಲಿ ಅಟ್ಲೀಸ್ಟ್ ಇಷ್ಟಾದ್ರೂ ನೀರಿದೆ. ಬೋಟಿಂಗ್ ಎಲ್ಲ ಇದೆ. ಕಡೆ ಹೇತ್ ಮಕ್ಕಳು ತಗೊಂಡೋಕ ನೋಡಿ ಜನ ಇಲ್ಲಿ. ನೋಡಿ ಗಾಯ್ಸ್, ಅಲ್ಲಿ ಕೆಳಗಡೆ ಇದೆ ದೇವಸ್ಥಾನ. ಹಿಂಗೆ ಬಂದು ಆ ರೋಡಲ್ಲಿ ಪಾರ್ಕ್ ಮಾಡಿದ್ದೀವಿ ಬೈಕ್ ತಗೊಂಡು ಹೋಗ್ಬೇಕು. ಹಿಂಗೆ ಹೋದ್ರೆ ಶಿವ ಮಾತ್ರ ಬಿಸಿಲು ಮಾತ್ರ ತಿಕ್ಕ ಹೊಡಿತೈತೆ. ಕರೆಕ್ಟಾಗಿ ನೆತ್ತಿ ಮೇಲೆ ಐತೆ. ಸೊ ದಿಸ್ ಈಸ್ ಅನ್ಫಿಲ್ಟರ್ಡ್ ಚಾನಲ್. ಫಿಲ್ಟರ್ ಕಂಡು ಮಾತಾಡೋದೇನು, ಬಾಯಿಗೆ ಬಂದಿದ್ದು ಹೇಳೋದು ಅಷ್ಟೇ. ರಾಯಲ್ ಎನ್ಫೀಲ್ಡ್ ಗೆರಿಲ್ಲಾ 450 ಇದರಲ್ಲೇ ನಾವೀಗ ಬಂದಿರೋದು. ಬೆಳಗಿಂದ ಅದು ಬೈಕ್ ಅಂತ ಐತೆ. ಅಲ್ಲಿ ನೆರಳಾಗಾದ್ರೆ ಹಾಕ್ರ ನಿಮ್ಮ ಏನ ರುಬ್ತಾ ಇದ್ರಿ ಬೆಳಗ್ಗಿಂದ ಬಿಸ್ಲಾಗ ಹಾಕ್ಯಂಡು. ಒನ್ ಆಫ್ ದಿ ಬೆಸ್ಟ್ ಬೈಕ್ ಫಾರ್ ಟೂರಿಂಗ್. ಮಳೆಗಾಲದಲ್ಲಿ ಬರಬೇಕು, ಇಲ್ಲಿ ಸೌಂದರ್ಯನ ಸವಿಬೇಕು ಅಂದರೆ. ಬೇಸಿಗೆಯಲ್ಲಿ ಬಂದರೆ ಊರು ಬಾಗಿಲಾಗೋದು 100%. ಕೆಳಗೆ ಬರ್ತಿದ್ದಂಗೆ ಕೂಲ್ ಇದೆ, ಮೇಲೆ ನೋಡ್ರೆ ಉರಿತಾ ಇದೆ ಬೆಂಕಿ, ಬಗ 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 ಅಂತ. ಮಳೆಗಾಲದಲ್ಲಿ ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇಲ್ಲೆಲ್ಲ ತುಂಬ ನೀರು ಬರುತ್ತಂತೆ, ನೀರು ಹರಿತಾ ಇರುತ್ತೆ. ನೋಡಿ ಗಾಯ್ಸ್, ಪಕ್ಕದಲ್ಲೇ ಇದೆ ಇದು ಶ್ರೀನಿವಾಸ ಟೆಂಪಲ್ಲು, ಅದು ಶಿವ ಟೆಂಪಲ್. ಬನ್ನಿ ಹೋಗಿ ನೋಡೋಣ. ಮೇ ಮೇ ಈಗ ಅದು ಗಾಬರಿಯಾಗಿ ನೋಡ್ತೈತೆ. ನಾನು ಗುದ್ದಿದ್ದಿತ್ತು ಮರೆಯ ಬಂದು ಮ್ಯಾ ಅಂತ. ಮೇ
ಹಚ್ಕೊಂಡು ಹೋಗ್ತೀನಿ, ಎದಕ್ಕೆ ಬೇಕು. ಬಂದು ಹಿಂದಿಂದ ಗುದ್ದಿದ್ರೆ ಕಷ್ಟ ಅಲ್ಲ. ಪಿನಾಕೇಶ್ವರ ಕ್ಲೋಸ್ ಆಗಿದೆ. ನಂದಿ ಕಿವಿಯಲ್ಲಿ ಹೇಳೋಗೋದು ಅಷ್ಟೇ. ಅಟೆಂಡೆನ್ಸ್ ಹಾಕಿ ನಂದಿ ಯಾವ ಮಂಕ್ ಏನೋ ಹೇಳ್ತಾರೆ, ಕಿವಿಲಿ ಶಿವಪ್ಪ ಕೇಳಿಸ್ಕೊತಾರೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇದೊಂದು ವಿಶೇಷವಾಗಿರುವಂಥ ಸಂಪ್ರದಾಯ. ನಾವು ಶಿವಪ್ಪನ ದರ್ಶನ ಮಾಡಿದ್ಮೇಲೆ ನಂದಿ ಕಿವಿಲಿ ಓಂ ನಮಃ ಶಿವಾಯ ಅಂತ ಹೇಳಿದ್ರೆ ಅವ್ರು ಅಲ್ಲಿಗೆ ಬಂದಿದ್ರು ಅಂತ ತಲುಪಿಸ್ತಾರಂತೆ. ಇದು ವಾಡಿಕೆ ಅಲ್ಲ, ಬೇಡಿಕೆ ಅದು. ವಾಡಿಕೆ ಕೂಡ ಬೇಡಿಕೆ. ಇಟ್ಸ್ ವಾಡಿಕೆ ಫಾರ್ ಅದರ್ಸ್, ಬೇಡಿಕೆ ಫಾರ್ ಅವರ್ಸ್. ನಮಗೆ ಬೇಡಿಕೆ, ನೋಡೋರಿಗೆ ವಾಡಿಕೆ. ಏನೋ ಸ್ವಲ್ಪ ಮೋಟಿವೇಶನ್ ಕೊಡಿ. ಏನೈತ್ರಿ ಮೋಟಿವೇಶನ್? ಜೀವನದಾಗೆ ಏನೂ ಇಲ್ಲ. ಹ್ಞೂ ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ಸುತ್ತಬೇಕು, ಹ್ಞೂ ತಿಳ್ಕೋಬೇಕು ಪ್ರಪಂಚ ಏನು ಅಂತ ಸ್ವಲ್ಪ ತಿಳ್ಕೋಬೇಕು. ತಿಳ್ಕೊಂಡು ಜೀವನದಲ್ಲಿ ಅಳವಡಿಸ್ಕೋಬೇಕ್ರಿ. ಇಲ್ಲ 4 ಜನಕ್ಕೆ ಹೇಳ್ಬೇಕು ನೀವೇನು ತಿಳ್ಕೊಂಡಿದ್ರೆ ಅದನ್ನು. ತಿಳ್ಕೊಂಡಿರೋದೆಲ್ಲ ಬೇರೆನೆ. ಹಂಗಾದ್ರೆ ಏನೋ ಹೇಳಕ್ ಹೋಗ್ಬಿಡಿ, ಬಿಡಿ. ಹಿಡಿತಾರೆ ಸ್ವಲ್ಪ. ಎಷ್ಟು ಗಾಯ್ಸ್ ಮುಗೀತು. ಎಲ್ಲಿಗೋಯ್ತು ನಾವು? ಲೇಪಾಕ್ಷಿ. ಎಷ್ಟು ಗಾಯ್ಸ್ ಮುಗೀತು. ಯಾರ ಅವನು? ಏನು ತಿಂದೇನೆ ಎಲ್ಲ ಮರಿತಾನಪ್ಪ ಇವನು. ಬಂದು 2 ಅವರ್ ಕೂಡ ಆಗಿಲ್ಲ, ಎಲ್ಲಿಗೆ ಹೋಗಿದ್ದು ಅಂತಾನೆ. ಇಂಥವ್ರನ್ನೆಲ್ಲ ಯೂಟ್ಯೂಬಿಗೆ ಹಾಕೊಂಡು ನಾವು ಅದೇನು ಮಾಡ್ತೀವೋ ನಮಗೂ ಗೊತ್ತಾಗಿಲ್ಲ. ಲೇಪಾಕ್ಷಿ ಆಯ್ತು. ಆಮೇಲೆ ಇದೆ ಶ್ರೀನಿವಾಸ ಸಾಗರ ರೀ. ಶ್ರೀನಿವಾಸ ಯಾವ್ದ್ರಿ ಇನ್ನ ಈ ಏಜ್ಗೆ ಮರವು? ಒಳ್ಳೆ ಕಂಟೆಂಟ್. ಶ್ರೀನಿವಾಸ ಸಾಗರನ ಆಯ್ತು. ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್. Another one more exciting place. Love you all.